ಸುಮಾ, ಏನಿದು? ಡೋರ್ ಓಪನ್ ಆಗಿದೆ. ಓಪನ್ ಆಗ್ಬಿಟ್ಟು ಎಲ್ಲಿ ಹೋದಿಯಮ್ಮ? ಸುಮಾ, ಸುಮಾ, ಓಹ್ ನೀ ಇಲ್ಲೇ ಇದೆಯಾ? ಮತ್ತೇನಕ್ಕೆ ಆ ಥರ ಕೂಗಿದ್ರು ಹಾನು ಅಂತಿಲ್ಲ ಹೂನು ಅಂತಿಲ್ಲ. ಈ ಥರ ಎಲ್ಲ ಡೋರ್ ಓಪನ್ ಇಡಬಾರ್ದು ಕಣೆ. ಇಲ್ಲಿ ಕಳ್ರು ಕಾಕ್ರು ಹಂಗೆ ನುಗ್ಬಿಡ್ತಾರೆ ಮನೆಗೆ. ಅರೆ ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಇದ್ದೀರಾ? ಯಾಕಮ್ಮ, ಏನಾಯ್ತು? ನನಗೆ ಸಿಕ್ಕಾಪಟ್ಟೆ ಸ್ಟ್ರೇನ್ ಆಗ್ತಿದೆ. ಸ್ವಲ್ಪ ಕುಡಿಯೋಕೆ ನೀರು ಕೊಡ್ತೀಯಾ? ಯಾಕೆ ಇವಳು ಇವತ್ತು ಇಷ್ಟು ಬೇಸರವಾಗಿದ್ದಾಳೆ? ಏನು ಮಾತಾಡ್ತಾನೂ ಇಲ್ಲ. ಏನೋಪ್ಪ. ತಗೊಳ್ಳಿ. ಇವಾಗ ಸಮಾಧಾನ ಆಯ್ತು. ಅರೆ ಯಾಕೆ ಸುಮಾ ಮಾತಾಡ್ತಾನಿಲ್ಲ? ಹಂಗೆ ಹೋಗ್ತಿದ್ಯಾ? ಸುಮಾ, ಸುಮಾ, ಏನಾಯ್ತೆ? ನನ್ನ ಮೇಲೆ ಕೋಪನಾ? ನನ್ನ ಮೇಲೆ ಕೋಪನಾ ನಿನ್ಗೆ? ಏನಕ್ಕೆ ಕೋಪ? ಇವಾಗ ನೀನು ಮಾತಾಡ್ತೀಯೋ ಇಲ್ವೋ? ಎಷ್ಟೊಂದು ಕೆಲಸ ಮಾಡಿ ಎಷ್ಟು ಸುಸ್ತಾಗಿ ಬಂದಿದ್ದೀನಿ ಗೊತ್ತಾ? ಚೆನ್ನಾಗಿ ಒಂದು ಸ್ವಲ್ಪ ಮಾತಾಡಿಸಿ ಗಂಡನ ಯೋಗಕ್ಷೇಮ ವಿಚಾರಿಸ್ತೀನೋ ಅಂತಂದ್ರೆ ನೀನು ಈ ಥರ ಕೋಪ ಮಾಡ್ಕೊಂಡು ಕುತ್ಕೊಂಡ್ರೆ ನಾನೇನು ಮಾಡಲಿ? ಅಲ್ಲ, ನನಗೆ ಏನು ತಪ್ಪಾಯ್ತು ಅದನ್ನಾರು ಹೇಳು. ಏನಿಲ್ಲ ಬಿಡಿ, ಎಲ್ಲ ನಂದೇ ತಪ್ಪು. ಅಲ್ಲ ಏನಾಯ್ತು ಇವಾಗ ಅಂತ? ಮತ್ತಿನೇನ್ರಿ, ಎಷ್ಟು ದಿನ ಆಯ್ತು ನಾನು ಇಲ್ಲಿ ಮನೇಲಿ ಒಬ್ಬಳೇ ಇರ್ತೀನಿ. ನೀವು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀರಾ. ನನ್ಗೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ? ಅಷ್ಟೇನಾ? ನಿಮಗಷ್ಟೇ ಅನಿಸುತ್ತೆ. ನಾನಿಲ್ಲಿ ಇಡೀ ದಿನ ಎಷ್ಟು ಬೋರ್ ಆಗಿರ್ತೀನಿ ಅಂತ ನನಗೆ ಗೊತ್ತು. ನಿಮಗೇನು ಅನ್ಸೋದೇ ಇಲ್ಲ. ಹೆಂಡತಿಯು ಮನೇಲಿ ಒಬ್ಬಳೇ ಇರ್ತಾಳೆ, ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾಳೆ. ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಏನು ಇಲ್ಲ ಇಲ್ಲ. ಹೆಂಡತಿ ಜೊತೆ ಕುತ್ಕೊಂಡು ನಾಲ್ಕು ಮಾತಾಡ್ಬೇಕು ಅನ್ನೋದು ಇಲ್ಲ, ಮಾತಾಡೋದು ಇಲ್ಲ ಸರಿಯಾಗಿ. ಬರ್ತೀರಾ, ಊಟ ಮಾಡ್ತೀರಾ, ಮಲ್ಕೊಂಡ್ಬಿಡ್ತೀರಾ ಸುಸ್ತು ಅಂತಂದು. ನನಗೂ ನೋಡಿ 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 ಸಾಕಾಗಿ ಹೋಗಿದೆ. ಅಲ್ರಿ ನೀವೇ ಹೇಳಿ, ಹನಿಮೂನಿಗೆ ಕರ್ಕೊಂಡು ಹೋಗಿದ್ ನೀವು ನನ್ನ. ಹನಿಮೂನಿಗೆ ಹೋಗಿ ಬಂದ್ಮೇಲೆ ಎಲ್ಲಾದ್ರೂ ಹೋಗಿದೀವೇನ್ರಿ ನಾವು? ಇಲ್ಲೇ ಮಾರ್ಕೆಟ್ಗೆ ಒಂದು ಪಾನಿಪುರಿ ತಿನ್ನೋಕೆ ಸಹ ಕರ್ಕೊಂಡು ಹೋಗಿಲ್ಲ ನನಗೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಇಡೀ ದಿನ ಇದೆ ಮನೇಲಿ ಕುತ್ಕೊಂಡು ನಾಲ್ಕು ಗೋಡೆ ಮಧ್ಯೆ. ಅರೇ ನನ್ನ ಚಿನ್ನ, ನನ್ನ ಬಂಗಾರ, ನೀನು ಬೇಸರ ಮಾಡ್ಕೋಬೇಡ ಕಣೆ. ಸಾರಿ ಕಣೆ, ಸಾರಿ. ನನಗೆ ವರ್ಕ್ ಪ್ರೆಷರಲ್ಲಿ ಇದೆಲ್ಲ ನನಗೆ ಗೊತ್ತಾಗಲೇ ಇಲ್ಲ ಕಣೆ. ಸಾರಿ ಕಣೆ. ಎಲ್ಲ ನನಗೂ ಈ ಮದುವೆ ಇದೆಲ್ಲ ಹೊಸ್ತಲ್ವಾ, ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಲಿಲ್ಲ. ನಾನೇನು ಹಂಗಾದ್ರೆ 10 ಮದುವೆ ಮಾಡ್ಕೊಂಡಿದ್ದೀನಾ? ನಿಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಕೊಂಡಿದ್ದೀರಾ? ಛೇ ಆ ಥರ ಅಲ್ಲ ಕಣೆ ಹೇಳಿದ್ದು. ಸಾರಿ ಹೋಗ್ಲಿ ಬಿಡು ಇವಾಗ. ಸಾರಿ ಆಯ್ತಾ, ನನ್ನಿಂದ ತಪ್ಪಾಯ್ತು ಆಯ್ತಾ. ಇವಾಗ ಏನು ಮಾಡೋಣ? ಹೊರಗಡೆ ಎಲ್ಲರೂ ಹೋಗೋಣ? ಬಾ ಹೋಗೋಣ, ರೆಡಿ ಆಗು. ಇಷ್ಟು ಲೇಟ್ ಆಗಿದೆ, ಇವಾಗ ಎಲ್ಲಿ ಹೊರಗಡೆ ಹೋಗ್ತೀರಾ? ಬೇಕಾಗಿಲ್ಲ. ಏನು ಮಾಡುವಂತೀಯಾ? ನಾನೇನ್ರು ಹೊರಗಡೆಯಿಂದ ತಗೊಂಬರ್ಲ ನೀವು ತಿನ್ನಕ್ಕೆ? ಏನು ತಿಂತೀಯ ಹೇಳಿ, ನಾನು ತಗೊಂಡ್ ಬರ್ತೀನಿ. ನಂಗೇನು ಬೇಡ, ಹೊರಗಡೆಯಿಂದನೂ ಬೇಡ, ಏನು ಬೇಡ, ತಿನ್ನೋಕೆ ಬೇಡ, ಏನು ಬೇಡ. ಎಲ್ಲ ಅಡಿಗೆ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತಾದ್ರೂ ಒಂದು ಕ್ವಾಲಿಟಿ ಟೈಮ್ ಅನ್ನು ನಾವು ಸ್ಪೆಂಡ್ ಮಾಡಿದ್ವೇನು? ನೀವೇ ಹೇಳ್ರಿ ನೋಡೋಣ. ಓಹ್ ಅಷ್ಟೇ ಅಲ್ಲ? ಓಕೆ ನಾನು ಇವಾಗ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಊಟ ಮಾಡೋಣ. ಊಟ ಮಾಡಿ ನಾನು ನೀನು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ, ಓಕೆನಾ? ಯಾವ್ದಾದ್ರು ಒಳ್ಳೆ ಮೂವಿ ನೋಡೋಣ ಟಿವಿಲಿ, ಓಕೆನಾ? ಒಂದು ಕೆಲಸ ಮಾಡೋಣ, ಮೂವಿ ಗಿವಿ ಎಲ್ಲ ಬೇಡ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ ನಾನು ನೀನು. ಓಕೆ, ನಮ್ಮ ಹನಿಮೂನ್ ವಿಡಿಯೋಸ್ ಇದಾವಲ್ಲ ಎಲ್ಲ, ನಾವು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲೆಲ್ಲಿಲ್ಲ ಅಂತ ಎಲ್ಲ ನಾವು ವಿಡಿಯೋಸ್ ಮಾಡಿದ್ವಲ್ಲ, ಆ ವಿಡಿಯೋಸ್ ನೋಡೋಣ ಇವತ್ತು ಕುತ್ಕೊಂಡು, ಓಕೆನಾ? ಹೌದು, ಆ ವಿಡಿಯೋಸ್ನ ನಾವು ಬಂದಾಗಿಂದ ಒಟ್ಟೆ ನೋಡೇ ಇಲ್ಲ. ನನಗೂ ನೋಡೋಕ್ಕೂ ಟೈಮ್ ಸಿಕ್ಕಿಲ್ಲ, ನೀವು ನೋಡೋಣ ಅಂತ ಹೇಳಿಲ್ಲ. ನಾನು ಆ ವಿಡಿಯೋಸೇ ನೋಡಿಲ್ಲ ಇಲ್ಲಿವರೆಗಾದ್ರೂ. ಓಕೆ, ಹಂಗೆ ಮಾಡೋಣ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಓಕೆ ನೋಡೋಣ. ಚೆನ್ನಾಗಿರುತ್ತೆ. ಸೂಪರ್ ಐಡಿಯಾ, ಐ ಲವ್ ಯು. ನಾನು ಎಲ್ಲ ಪೆನ್ ಡ್ರೈವ್ಸ್ ಮತ್ತೆ ವಿಡಿಯೋಸ್ ಎಲ್ಲ ತೆಗಿತೀನಿ. ನೀವು ಬರ್ರಿ, ನಾನೆಲ್ಲ ರೆಡಿ ಮಾಡಿಡ್ತೀನಿ. ಓಕೆ ಮೈ ಡಾರ್ಲಿಂಗ್. ಹಿಂಗೆ ನಂಗೆ ನಗ್ತಾ ಇರ್ಬೇಕು ನನ್ನ ಡಾರ್ಲಿಂಗ್, ಓಕೆನಾ? ನಾನು ಫ್ರೆಶ್ ಆಗ್ಬಿಡ್ತೀನಿ. ಸರಿ, ನಾನು ಅಡಿಗೆ ಬಿಸಿ ಮಾಡ್ತೀನಿ. ವಾವ್, ನಾವು ಹನಿಮೂನಿಗೆ ಹೋಗಿ ಬಂದಿದ್ದೆಲ್ಲ ನೆನಪುಗಳು ರಿಫ್ರೆಶ್ ಆಗುತ್ತೆ ಇವತ್ತು. ಎಸ್, ಸೂಪರ್ ಐಡಿಯಾ ಕೊಟ್ಟರು. ಎಲ್ಲಾನು ಕುತ್ಕೊಂಡು ಆರಾಮಾಗಿ ನೋಡ್ಬೋದು ನಾವು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲೆಲ್ಲಿಲ್ಲ ಅಂತಂದು. ಅವಾಗಲೇ ಹನಿಮೂನಿಗೆ ಹೋಗಿ ಬಂದಾಗಲೇ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಆ ವೆದರ್ ಎಲ್ಲ. ಇವಾಗ ಮತ್ತೆ ಅದನ್ನ ನೋಡೋಕ್ಕೆ ಭಾಳ ಚೆನ್ನಾಗಿ ಅನ್ಸುತ್ತೆ. ಮೊದಲು ಎಲ್ಲ ತಯಾರು ಮಾಡ್ತೀನಿ. ಸೀತಾ, ಆ ಫೈಲ್ ಒಳಗಿಟ್ಟು ಬಂದೆ? ಹ್ಞೂ ರೀ, ಇಟ್ಟು ಬಂದೆ ಟೀಚರ್ ಹತ್ರ. ಎಲ್ಲಿಟ್ಟನಿ ಅಂತ ಹೇಳ್ಬೇಡ, ಮತ್ತು ಅದನ್ನು ಕದ್ದು ಬಿಡ್ತಾರ. ಈಗೇನು ಕಳ್ಳರು ಹೊರಗ್ನಿರಲ್ಲ, ಮನೇನಾರ ಎಲ್ಲಿಟ್ಟರು ಕದ್ದು ಬಿಡ್ತಾರ. ನೀನೊಂದು ಸ್ವಲ್ಪ ಹುಷಾರಾಗಿರೋದು ಕಲಿ. ಇವತ್ತು ಫೈಲ್ ಕದ್ದಾರ, ನಾಳೆ ಇನ್ನೇನು ಕದೀತಾರ ಏನ. ಆ ಹುಡುಗಿ ಹೇಳಿದ್ದು ಕರೆಕ್ಟ್ ಐತಿ. ಮೊದ್ಲು ಅದನ್ನು ಹೋಗಿ ಬಂಗಾರನೋ ರೊಕ್ಕನೋ ಬ್ಯಾಂಕ್ನಾಗ ಇಟ್ಟು ಬಾ, ಅಲ್ಲೇ ಇಟ್ಕೋಬೇಡ. ಹೋಗ್ಲಿ ಬಿಡ್ರಿ, ಏನೋ ತಿಳಿದ ತಪ್ಪಾಗಿ ಹೋಗಿತಿ. ಯಾಕೆ ಅದಕ್ಕಷ್ಟೆಲ್ಲ ಮಾತಾಡ್ತೀರಿ?
ತಿಳಿದ ತಪ್ಪ ತಿಳಿದಾಗಿರೋ ತಪ್ಪಲ್ಲಪ್ಪ ಸೀತಾ ಇದು ನಿನಗೆ ಗೊತ್ತಾಗಲ್ಲ ಸುಮ್ಮನಿರು. ಅಣ್ಣ ನಮ್ಮ ತಪ್ಪಾಗಿತ್ತಪ್ಪ. ಇನ್ನೊಂದ್ಸರಿ ಇಂಥವ ಆಗಂಗಿಲ್ಲ. ನೀನು ಈ ಥರ ಎಲ್ಲ ಮಾತಾಡ್ಬಿಡ, ನಮ್ಗೆ ಭಾಳ ಬೇಸರ ಆಕತಿ. ಮಂದಿ ಇದ್ರಿಗೆ ನಿನ್ನ ತಮ್ಮನ ನಿನ್ನ ಮನೆಗೆ ಕನ್ನ ಹಾಕ್ಯಾನ ಅಂತಂದು ಮಂದಿ ಇದ್ರಿಗೆ ಹೇಳಿದಾಗ ನನಗೆ ಎಷ್ಟು ಬೇಸರ ಆಗಿರಬಾರ್ದು. ನನ್ನ ಜೀವಕ್ಕಿಂತ ಹೆಚ್ಚು ಒಂದು ನನಗೆ ಏನು ನಾ ಏನು ಹೇಳಲಿ, ನಾನು ಅಷ್ಟು ನಿನ್ನ ನಂಬಿದ್ದೆ ತಮ್ಮ ಅಂತಂದು. ನೀನು ಎದಕ್ಕೆ ನಿನಗೆ ಕೈ ಹಿಡ್ದಿದ್ದೆ, ಎದಕ್ಕೆ ನೀನು ಬಾಯಿ ಹಿಡ್ದಿದ್ದೆ? ನನ್ನ ತಮ್ಮ ಅಂತ ನಾನು ಅಷ್ಟು ನಂಬಿದ್ದೆ ನಿನ್ನ. ನೀನು ಮಂದಿದ್ರಿಗೆ ಎಲ್ಲರಿದ್ರಿಗೆ ಆ ಹುಡುಗಿ ಹೇಳ್ಬೇಕಾದ್ರೆ ನನಗೆ ಎಷ್ಟು ಅವಮಾನ ಆಯ್ತು, ನನಗೆ ಎಷ್ಟು ಮನಸ್ಸಿಗೆ ಬೇಸರ ಆಗೈತಿ. ನನಗೆ ಗೊತ್ತೈತಿ ನಿಂಗಪ್ಪ. ಬೇಡಪ್ಪ ಬೇಡ, ಏನಾಗೈತಿ ಇಲ್ಲಿ ತನಕ ಸಾಕು. ಇವತ್ತಿಂದ ನಾ ಹೇಳ್ತಂಗೆ ಕೇಳು, ನಾಳಿಂದ ನೀ ಮಾತ್ರ ನನ್ನ ಈ ರಾಜಕೀಯ ಒಂದು ಇದಕ್ಕೆ ನೀ ಮಾತ್ರ ಬರಾಕ ಹೋಗ್ಬೇಡ. ನನ್ನ ರಾಜಕೀಯದ ಕೆಲಸ ಏನೈತಿ ನೋಡು ಎಲ್ಲ ನಾನು ನಿಭಾಯಿಸ್ಕೊಂತೀನಿ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ತೇನಪ್ಪ, ನೀನು ಮಾತ್ರ ಇದ್ರಾಗ ಬರಾಕ್ ಹೋಗ್ಬೇಡ ಅಂದ್ರೆ ಬರಾಕ್ ಹೋಗ್ಬೇಡ ನೋಡು, ನಾ ಹೇಳ್ತೇನೆ. ಅಣ್ಣ ನಾ ಇನ್ನೊಂದ್ಸರಿ ಹಂಗೆ ಮಾಡಂಗಿಲ್ಲಪ್ಪ, ಮಾಡಂಗಿಲ್ಲ. ನಿನಗೊಬ್ಬನಿಗೆ ಎಲ್ಲ ನಿಭಾಯಿಸ್ಕೊಳೋದು ಕಷ್ಟಕತ್ತೇನಾ? ಕಷ್ಟ ಆಕತಿಪ್ಪ. ಆ ಕಷ್ಟದ ಫೈದೇನೂ ಎಬ್ಬಿಸ್ಬಿಡ್ತಾರ ಒಂದೊಂದ್ಸರಿ. ಬೇಡ ಬೇಡ, ನಾ ಅರಿಸ್ಕೊಂಡ ದಾರಿದು ಕಷ್ಟ ಆಗಲಿ ಇಷ್ಟ ಆಗಲಿ ನಾನು ಇದನ್ನ ನಿಭಾಯಿಸ್ಕೊಂಡು ಹೋಗ್ಕನಿ. ನಾ ಹಂಗೆ ಯಾಕಂತೀಪ? ಇನ್ನೊಂದ್ಸರಿ ಅಂತ ತಪ್ಪು ಮಾಡಂಗಿಲ್ಲ ಅಂತ ಹೇಳಿದ್ನಲ್ಲ. ಏನ ಅದ್ರಾಗ ಫೈದೆ ಭಾಳ ಆಕತಿ. ನೀ ಹೇಳಿದ್ರೆ ಕೇಳವಲ್ಲಿ. ಈಗೆಲ್ಲ ನಾವು ನಮ್ಮ ಪಿಕ್ ಮಾಡ್ಕೊಂಡು ಆಮೇಲೆ ಫೈದಾ ತೋರಿಸಿದ್ರ ನೀನ ಸುಮ್ಮನಾಕಿ ಅಂತಂದು ಹಂಗೆ ಮಾಡಕ್ ಹೋದ್ನಿಪ್ಪ. ನಾನು ನಿನಗೆ ಮೋಸ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದ್ದಿಲ್ಲ ಅಣ್ಣ. ಎಲ್ಲ ಗೊತ್ತೈತಿ ನನಗೆ ನಿಂಗಪ್ಪ. ಸುಮ್ಮನೆ ಈಗ ಏನು ಮಾತಾಡಿ ಉಪಯೋಗ ಇಲ್ಲ. ನಿನ್ನ ಇದ್ರಿಗೆ ಆ ಹುಡುಗಿ ಎಷ್ಟು ಹೇಳ್ಯಾಳಲ್ಲ, ಅದಕ್ಕಿಂತ ಡಬಲ್ ನಿನ್ನ ಬಗ್ಗೆ ಡೀಟೇಲಾಗಿ ನನ್ನ ಇದ್ರಿಗೆ ಹೇಳ್ಯಾಳ ಏನು ಎತ್ತ ಅಂತಂದು. ಈಗ ಸುಮ್ಮನೆ ನಮ್ಮ ನಡುನ ಮನಸ್ತಾಪ ಬೇಡ, ನಮ್ಮ ನಡುವ ಅವಮಾನ ಆಗೋದು ಬೇಡ ಅಂತಂದು ಆಕಿ ಏನು ಹೇಳಕ್ಕೆ ಹೋಗಲಿಲ್ಲ ಇದ್ರಿಗೆ. ನನಗೆ ಗೊತ್ತೈತಿ ಎಲ್ಲ ನನ್ನ ಇದ್ರಿಗೆ ಡೀಟೇಲಾಗಿ ಹೇಳ್ಯಾರ, ನಿನ್ನ ಫೈಲ್ ಕಳಿಸ್ಯಾರ ನನಗೆ, ನಾ ಎಲ್ಲ ನೋಡೇನಿ. ಆ ಹುಡುಗಿ ಪೊಲೀಸ್ ಡ್ರೆಸ್ನಾಗ ಇದ್ರೂ ಆಕಿ ಮಂತ್ಯಾನ ಮನಿ ಅಂದ್ರೆ ಮನ್ಯಾಗಿರೋರ್ ನಡುವೆ ಹೆಂಗೆ ಪ್ರೀತಿ ಇರ್ತೈತಿ, ಹೆಂಗೆ ಅದನ್ನು ನಿಭಾಯಿಸ್ಕೊಂತ ಹೋಗ್ಬೇಕು, ಆ ಸಂಬಂಧನ ಅದನ್ನು ಹರಿಬಾರ್ದು. ಇಂಥವು ಏನಾರ ಬಂದು ಅಂತಂದ್ರೆ ಇಬ್ಬರ ನಡುವೆ ಮನಸ್ತಾಪ ಆದ್ರೆ ಅಣ್ಣ ತಮ್ಮನ ನಡುವೆ ಅದು ಚಂದ ಅಲ್ಲ ಅಂತಂದು ಆಕಿ ಮಂದಿ ಇದ್ರಿಗೆ ಏನು ಹೇಳಕ್ಕೆ ಹೋಗಲಿಲ್ಲ. ಆದ್ರೆ ನನಗೆ ಅವದಾನಲ್ಲ ಉಳ್ಳಾಗಡ್ಡಿ ಎಲ್ಲ ಫೈಲು ಕಳಿಸಿದಾನ. ನೀದು ಒಂದೇ ಅಲ್ಲ, ಹೊರಗೆ ನನ್ನ ಹೆಸರು ಹೇಳಿ ಮಂದಿ ಹತ್ರ ಹೆಂಗೆ ರೊಕ್ಕ ವಸೂಲಿ ಮಾಡ್ತಿ ಏನೇನಿಲ್ಲ ಎಲ್ಲ ನನಗೆ ಗೊತ್ತದವು. ಬೇಡ, ಇನ್ನು ಮ್ಯಾಲೆ ನೀವಿಬ್ಬರು ನನ್ನ ಜೋಡಿ ಇರೋದು ಬೇಡ. ನನ್ನ ಜೋಡಿ ಇದ್ದಕ್ಕಂದನ ನನ್ನ ಮಕ್ಕಕ್ಕೆ ನನ್ನ ಹೆಸರಿಗೆ ಮಸಿ ಬೆಳೆಯಾಕತ್ತೀರಿ ನೀವಿಬ್ರು. ಬೇಡ, ಇನ್ನು ನನ್ನ ಜೋಡಿ ಬೇಡ. ಸೀತಾ, ಆ ತೋಟದ ಮನಿದು ಕಾಗದ ಪತ್ರ ಅದಾವಲ್ಲ ಅವನ್ನ ನಾಳೆ ಬ್ಯಾಂಕಿಂದ ತರಿಸ್ಯ ಏನು, ಆ ಕಾಗದ ಪತ್ರನ ಇವನಿಗೆ ಕೊಟ್ಟು ಕಳಿಸು. ಆ ತೋಟದ ಮನಿ ಇವನ ಹೆಸರಿಗೇನ ಮಾಡಿದ್ದೆ ಅಷ್ಟ ನಮ್ಮ ಕೈಗೆ ಕೊಡೋಕ್ಕಾಗೋದು. ನಾನು ಅದನ್ನು ಕೊಡಾಕತ್ತೇನೆ ಅವನಿಗೆ. ನನ್ನ ಕಡೆಯಿಂದ ತಗೊಂಡು ಹೋಗೋಲ್ನಾಗ ಮುಗೀತು. ಇಲ್ಲಿಗೆ ನನ್ನ ಅವನ ಸಂಬಂಧ ಮುಗೀತು. ಅಲ್ರಿ ಹಂಗೆ ಯಾಕಂತೀರಿ? ಈ ಅಣ್ಣ ತಮ್ಮನ ಸಂಬಂಧ ಮುಗಿದು ಹೋಗಂಥದ್ದನು, ಅದು ಕಟ್ಟಿಕಲ್ಲು ಕಟ್ಟಿಗೆ ಸೇರ್ಬೇಕಂತ. ಹಂಗೆ ಮುರಿದು ಹೋಗೋ ಸಂಬಂಧ ಹರಿದು ಹೋಗೋ ಸಂಬಂಧ ಅಲ್ಲದು. ಏನೋ ತಪ್ಪಾಗಿ ಹೋಗೈತಿ, ಇನ್ನೊಂದು ಸರಿ ಆಗೋದಿಲ್ಲ ಅನ್ನಕತ್ತಾರಲ್ಲ, ಕ್ಷಮಿಸಿಬಿಡ್ರಿ. ನೀ ಸುಮ್ಮನಿರು ಸೀತಾ, ನೀನು ಗೊತ್ತಾಗೋದಿಲ್ಲ. ನೀನು ಹೋಗ್ಬೋದಪ್ಪ. ನಾಳೆ ಬಂದು ಕಾಗದ ಪತ್ರ ಇಸ್ಕೊಂಡು ಹೋಗಿ. ನಿಮ್ಮ ಅತ್ತಿಗೆ ಇರ್ತಾಳೆ ಮನ್ಯಾಗ, ಬಂದು ಕಾಗದ ಪತ್ರ ಇಸ್ಕೊಂಡು ಹೋಗು. ಅಲ್ಲೇ ಇರು, ನಿನಗೆ ಎಲ್ಲಿ ತಿಳಿತೈತೆ ಅಲ್ಲಿರು. ಒಟ್ಟು ನಿನಗಂತಂದು ನನ್ನ ಕೈಲಿ ಅಷ್ಟ ಆಕತಿ, ಅಷ್ಟು ಆಸ್ತಿ ಹಚ್ಚೇನಿ ನಿನ್ನ ಕೈಲಿ. ನಿನಗೆ ಎಲ್ಲಾರ ದುಡ್ಕೊಂಡು ತಿನ್ಕೊಂಡು ಆರಾಮಿರು. ನನಗೆ ಮಾತ್ರ ಮಕ ತೋರ್ಸಕ್ಕೆ ಹೋಗ್ಬೇಡ. ಅಣ್ಣ ಅದು ಏನು ಹೇಳ್ಬೇಡ ನಿಂಗಪ್ಪ. ನಾ ಹೇಳಿದ್ನಲ್ಲ, ನಾವೊಂದ್ಸರಿ ಮಾತು ಹೇಳಿದ್ರೆ ಮುಗಿದು ಹೋತು. ಇನ್ನು ಹೊಂಡಂದೆ ನಾನು. ಎಲ್ಲ ಇನ್ಸ್ಪೆಕ್ಟ್ರಿಂದಾನ ಆಗಿದ್ದು. ಅಕ್ಕಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಆಕೆ ನನ್ನ ಜೀವನನ ಹಾಳು ಮಾಡಿಲ್ಲಲ್ಲ. ಎಷ್ಟು ಏನೇನೋ ಮಾಡಿ ನಮ್ಮ ಅಣ್ಣನ ಕೈಯಾಗಿದ್ದು ರಾಜಕೀಯದ ಅವ್ರು ಇವ್ರನ್ನ ಭೇಟಿಯಾಗಿ ಹೆಂಗಾರ ಮಾಡಿ ನಮ್ಮ ಅಣ್ಣನ್ಕಿಂತ ಹೆಚ್ಚಿನ ಪೋಸ್ಟ್ನಾಗ ನಾನು ಹೋಗ್ಬೇಕು ಅಂತ ನಾನು ಮಾಡಿದ್ದೆ. ಎಲ್ಲರಿಗೂ ಬೆಂಕಿ ಹಚ್ಚಿಟ್ಟೆಲ್ಲ. ನಮ್ಮ ಅಣ್ಣನ ಕಡೆಯಿಂದನ ನನ್ನ ಹೊರಗೆ ಹಾಕ್ಸಕತ್ತೀಯಲ್ಲ. ನಮ್ಮ ಅಣ್ಣನ ಜೋಡಿ ಇದ್ರನ ನಾನು ಏನಾರ ಮಾಡಕ್ಕೆ ಸಾಧ್ಯ ಆಕತ್ತ. ನಮ್ಮ ಅಣ್ಣನ ಬಿಟ್ಟು ನಾ ಏನು ಮಾಡಕ್ ಆಗೋದೇ ಇಲ್ಲ. ನಾನು ಜೀವನನ ಹಾಳು ಮಾಡ್ದಿಲ್ಲ. ನಾನು ಏನೇನು ಅನ್ಕೊಂಡಿದ್ದು ಎಲ್ಲ ಹಾಳು ಮಾಡ್ದಿಲ್ಲ. ನಿನ್ನೂ ಹಂಗ ಹಾಳು ಮಾಡ್ತೇನೆ. ನಿನ್ನ ಜೀವನನ ಹಂಗ ಹಾಳು ಮಾಡ್ತೇನೆ. ಏನು ಇನ್ಸ್ಪೆಕ್ಟರ್, ನೋಡ್ತೀರಿ ನೀನು ಏನಾಕಿ ಅನ್ನೋದು. ಅಲ್ರಿ
ಅಲ್ರಿ ಹಂಗೆ ಹೊರಗೆ ಹುಟ್ಟಿದ ತಮ್ಮನ್ನ ಹಂಗೆ ಹೊರಗೆ ಹಾಕಿದ್ರೆ ಅವ ಏನು ಅನ್ಕೊಳಂಗಿಲ್ಲ. ಅವ್ನ ಮನಸ್ಸಿನಾಗ ಇನ್ನೂ ದೇಶ ಜಾಸ್ತಿ ಹುಡ್ತತ್ರಿ. ಅವ ಏನು ಇನ್ನೂ ಮನ್ಯಾಗ ಇಟ್ಕೊಂಡು ಬುದ್ಧಿ ಹೇಳಿ ಇದು ಮಾಡಿದ್ರೆ ಮಾತು ಬೇರೆ ಇತ್ತು. ನೀವು ಹಿಂಗೆ ಹೊರಗೆ ಹಾಕಿದ್ರೆ ಅವ್ನ ತಲೆ ತುಂಬ ಮಂದಿ ಭಾಳ ಇರ್ತಾರ. ಆಮೇಲೆ ಮನ್ಯಾಗ ವೈರಿಗಳ್ನ ಹುಟ್ಟಿಕ್ಕಿಂತೀರಿ ನೋಡಿ ನೀವು. ಇದು ಚಲೋ ಅಲ್ಲಿ ಬಿಡ್ರಿ ನೀವು ಮಾಡಿದ್ದು. ನಿನಗೇನು ಗೊತ್ತೈತಿ? ಸುಮ್ಮನೆ ಕುಂದ್ರ. ಅಲ್ಲೇ ಇನ್ಸ್ಪೆಕ್ಟರ್ ಹೇಳೋ ಮುಂದೆ ನೀ ಇರ್ಬೇಕಾಗಿತ್ತು. ನೀನು ಗೊತ್ತಾಕತ್ ನಿನಗೆ ಏನೇನು ಸುದ್ದಿ ಹೊರಗೆ ಬಂದವು ಅನ್ನೋದು. ಹೋಗ್ಲಿ ಸುಮ್ಮನೆ ಇರೀಗ. ಎಲ್ಲ ನಿನ್ನಿದ್ರಿಗೂ ಹೇಳಕ್ಕಾಗಂಗಲ್ಲ ಈಗ ಇರ್ಲೀಗ ಸುಮ್ಮನಾಗಿ. ಈಗ ನನಗೆ ಗೊತ್ತೈತಿ ಏನು ಮಾಡೀನಿ ಏನಿಲ್ಲ ಅನ್ನೋದು. ಇನ್ನೂ ಆ ಹುಡುಗಿ ಚೊಲೋಕಿಕ್ಕಿ ಏನ ಇನ್ಸ್ಪೆಕ್ಟರ್ ಇನ್ನೂ ಭಾಳ ಚೊಲೋಕಿಕ್ಕಿ. ಅಲ್ಲೇ ಒದ್ದು ಒಳಗೆ ಹಾಕಾಕತ್ತಿದ್ಲಿ ಇವನ್ನ. ಆಕಿನ ಬ್ಯಾಡ ಅಂತಂದು ಬಿಟ್ಟು ಕಳ್ಸಾಳ. ಹೋಗಿ ನೀವು ಅಣ್ಣ ತಮ್ಮದಿರಿ ಒಂದ ಮನೆಯವರು ಹೋಗಿ ಬಗೆಹರಿಸ್ಕೇರಿ ಮನ್ಯಾಗ. ಆಮೇಲೆ ನಿಮ್ಮ ನಡುವ ಏನೋ ಮನಸ್ಸು ಬೆಳೆಯೋದು ಬ್ಯಾಡ, ನೀವ ಹೋಗಿ ಬಗೆಹರಿಸ್ಕೇರಿ ಅಂತ ಕಳಿಸಿಲ್ಲ. ನನಗೂ ಇವನ್ನೇನು ಕರ್ಕೊಂಬರ್ಬೇಕನ್ನೋದು ಇದ್ದಿದ್ದಿಲ್ಲ, ಜೈಲಿಗೆ ಹಾಕಿಸ್ಬೇಕನ್ನೋದು ಇತ್ತು. ಆದ್ರೆ ಆ ಸಣ್ಣ ಹುಡುಗಿ ವಯಸ್ಸಿನಾಗ ಸಣ್ಣಕ್ಕೆ ಆದ್ರೂ ಅಷ್ಟು ವಿಚಾರ ಮಾಡಿ ಅಷ್ಟು ಅಂತ ಮಾತು ಹೇಳಿದ್ಲಲ್ಲ, ಅದಕ್ಕೆ ನನಗೆ ಹೋಗ್ಲಿ ಬಿಡು ಆತು, ನಾವು ಒಂದು ಚಾನ್ಸ್ ಕೊಡೋಣ ಇವನಿಗೆ ಅಂತ ಕರ್ಕೊಂಬಂದನಿ ಇಲ್ಲಿ ತನಕ ಇವನ್ನ. ಹೌದ್ರಿ ಅಕ್ಕಿ ಅಂದ್ಲ ಹಂಗಂತಂದು. ಆದ್ರೂ ಏನ ಹೇಳ್ರಿ, ಆ ಹುಡುಗಿಗೆ ತಿಳುವಳಿಕೆ ಭಾಳ ಐತಿ ನೋಡ್ರಿ. ಅಲ್ಲ ಮೊನ್ನೆ ಬಂದಾಗೂ ಹಂಗೆ ಮಾತಾಡಕತ್ತಿದ್ಲು. ನನಗರ ಆಕಿ ಎಷ್ಟು ತಿಳುವಳಿಕೆ ದಕ್ಕಿದಾಳಲ್ಲ ಅಂತಂದು ಅಷ್ಟು ನನಗೆ ಹಿಡಿಸ್ಬಿಟ್ಲು ನೋಡ್ರಿ ಹುಡುಗಿ ಆಕಿ. ನನಗರ ಮೇಡಮ್ ಅವ್ರ ಅನ್ನಂಗೆ ಆಗಕತ್ತಿದ್ದಿಲ್ಲ. ಬಾರ ಯವ್ವ ನನ್ನ ಮಗಳಿದ್ದಂಗೆ ನೀನು ಅನ್ನಬೇಕು ಅನ್ನಿಸ್ತಿತ್ತು ನನಗೆ. ಆದರೂ ಮತ್ತೆ ಹೆಂಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅರ್ಬ್ಯಾಗಿದ್ಲಲ್ರಿ ಪಾಕಿ, ಹಾಗಾಗಿ ಸುಮ್ಮನೆ ಮೇಡಮ್ ಅವ್ರ ಜ್ಞಾನ. ಆದರೂ ಏನ ಹೇಳ್ರಿ, ಹುಡುಗಿ ನೋಡಾಕನು ಭಾರಿ ಚಂದ ಐತಿ. ತಿಳುವಳಿಕೆ ಹೋದಾಳ. ಮನಿ ಮಂತ್ಯಾನ ಅನ್ನ ತಿಳುವಳಿಕೆನೂ ಐತೆ ಹುಡುಗಿಗೆ. ಎಲ್ಲಿದೆ ಇನ್ನ ಅಲ್ರಿ ಹುಡುಗಿದು? ಇಲ್ಲೇ ಅದಾರ ಆಜು ಬಾಜು ಹಳ್ಳಿ ಅದರ ಊರು ಇರ್ತತಿ. ಇನ್ನೇ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬಂದಕ್ಕಿಂತ ಅಲ್ಲಕ್ಕಿ ಇಲ್ಲೇ ಇಲ್ಲೇ ಆಜು ಬಾಜುದಕ್ಕಿನ. ಹೌದನ್ರಿ? ಹಂಗಾರ ಚಲೋ ಆಕತ್ ಬಿಡ್ರಿ ಹಂಗಾರ. ಹಾಯ್ ಮಾಮ್ಸ್, ಹಾಯ್ ಪಾಪ್ಸ್. ಏನು ಇವತ್ತು ಇಷ್ಟೊತ್ತಾದ್ರೂ ನಮ್ಮ ಮನ್ಯಾಗ ಜೋರು ಡಿಸ್ಕಷನ್ ನಡೆಯಾಕತ್ತಲ್ಲ. ಎಲ್ಲರೂ ಮಕ್ಕೊಂಬಿಟ್ಟಿರ್ತಿದ್ರಿ, ಇವತ್ತು ಇನ್ನೂ ಆದ್ರೂ ಎಚ್ಚರದಿರಿ. ಹ್ಞೂನಪ್ಪ, ನೀನು ಮುಖದರ್ಶನ ಮಾಡ್ಬೇಕು ಅನ್ನೋದು ಇವತ್ತಿನ ಜಾತಕದಾಗ ಬರ್ದಿತ್ತು ಅನಿಸ್ತತಿ. ಅದಕ್ಕೆ ಕುಂತೇವೆ ನೋಡಿ ನಾವು ಇನ್ನೂ ಇಲ್ಲೇ. ಏನೇನೋ ಯಾವ ಭಾಷೆ ಮಾತಾಡಿದಿರಿ ಲೇ? ಯಾವ ಭಾಷೆ ಮಾತಾಡಕ್ಕೆ ಹೋಗನ್ಲೇ? ಅಚ್ಚ ಕನ್ನಡ ಕಸ್ತೂರಿ ಭಾಷೆನ ಮಾತಾಡಕತ್ತೀನಿ. ಥೂ ಅಂತಂದು ಕ್ಯಾಕರ್ ಶೂಗ್ಯಾಕತ್ತಾನಿ. ಅಷ್ಟು ಅರ್ಥ ಆಗೋಲ್ತಾನ? ಎಣ್ಣೆ ಜಾಸ್ತಿ ಹೆಕ್ಕೆ ಮಂದಿ ಕಾಣ್ತತಿ, ಹೋಗಿ ಕೊನೆಗೆ ಬಿದ್ಕ. ನಾಳಿಂದ ಮರ್ಯಾದಿಲ್ಲ ಆಫೀಸ್ಗೆ ಹೋಗೋದು ಕಲಿ. ನಿನಗಾಗಿನ ಅದನ್ನ ಫ್ಯಾಕ್ಟ್ರಿ ಓಪನ್ ಮಾಡಿಸಿದೆ, ಆದ್ರೂ ಅಲ್ಲಿ ನೆಟ್ಟಕ್ಕೆ ಹೋಗಂಗಿಲ್ಲ. ಬರೀ ಗುಂಡ್ರ ಗೋವಿ ಅಲ್ದಂಗೆ ಅಲಿತೀಯನ? ಹೋಗ್ಲಾ ಒಳಗೆ ಹೋಗ್ಲಾ? ಪಾಪ್ಸ್, ನಾನು ಫ್ಯಾಕ್ಟ್ರಿ ಗಿಕ್ಟ್ರಿಗೆ ಹೋಗಂಗಿಲ್ಲ. ನನಗಲ್ಲಿ ಹೋಗಂಗಾಗಂಗಿಲ್ಲ. ಯಾಕಪ್ಪ ಹೋಗಂಗಾಗಂಗಿಲ್ಲ? ಮತ್ತೆಲ್ಲಿ ಹೋಗಿದಿ? ಪಬ್ಬು ಬಾರು ಕುಡಿಯೋದು ತಿನ್ನೋದು ಬರೀ ಇದಾನ? ದೋಸ್ತರ ಜೊತೆ ಸೇರ್ಕೆಂದ ಮೋಜು ಮಸ್ತಿ ಎಟ್ಟಿರ್ಬೇಕು ಅಟ್ರಾಗ ಇದ್ರೆ ಚಂದ. ಆಪ್ ಮಾಡಿದ ರೊಕ್ಕದಾಗ ಇನ್ನೂ ಎಷ್ಟಂತ ಮೋಜು ಮಸ್ತಿ ಮಾಡ್ತೀವಿ. ಸ್ವಲ್ಪ ದುಡಿಯೋದನ್ನು ಕಲಿ. ಇದ್ದದ್ದು ಜಾಸ್ತಿ ಓಟನು ಹಿಂಗೆ ಉಡಾಯಿಸಿ ಕಳೆದ್ರೆ ಎದಕ್ಕೆ ಬಂತು ದುಡುದು? ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಮಾಡೋದು ಬೇಡ. ನೀನು ನಾ ಮಾಡಿದ್ದೀನಿ ಉಳಿಸ್ಕೊಂಡು ಹೋಗಿ ಸಾಕು. ಪಾಪ್ಸ್ ಮತ್ತೆ ಚಾಲು ಮಾಡಿದೆ ನೀನು. ಓಹೋ, ಕೆರಲೆ ಹೊಡಿತೇನೆ ಮಗನ. ಪಾಪ್ಸ್ ಗೀಪ್ಸ್ ಅಂದ್ರೆ ಅಪ್ಪ ಅಂತ ನೆಟ್ಟ ಕರೀಲಿ ನಿಮ್ಮ. ಮತ್ತೆ ನನ್ನ ಬಾಯಿಗೆ ಚಲೋ ಬರ್ತಾವ. ಏನೋ ಮಂದ್ಯಾಕೆ ಹೋಗ್ಲಿ ಬಿಡಂತ ಸುಮ್ಮನಿದ್ರೆ ಅದನ್ನ ಹಚ್ಚಿಬಿಟ್ಟೇನ? ಅಪ್ಪ ಅಂತ ಚಂದಂಗೆ ಕರಿ. ಏನು ರೋಗ ನಿನಗೆ? ಬರೀ ಯಾವಾಗ ನೋಡಿದ್ರು ದೋಸ್ತರ ಜೊತೆ ಇದ್ರ ಮನ್ಯಾಗ ಇರ್ತೀಯಂತ. ತೋಟದ ಮನ್ಯಾಗ ಅಲ್ಲೇ ಕುಡಿಯೋದು ತಿನ್ನೋದು ಕುಣಿಯೋದು ಜೋರು ನಡೀದತ್ತಂತಲ್ಲಿ ನಿಂದು. ವಾಟ್? ಯಾರು ಹೇಳಿದ್ರು? ಆ ಥರ ಏನಿಲ್ಲ. ನಿಮ್ಗೆ ಯಾರೋ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಾರ. ಎಲ್ಲ ವಿಡಿಯೋಗಳದಾವ ಮಗನ. ನೀನು ತೆಗಿಲೇನ? ತೋರಿಸ್ಲೇನ? ಇನ್ಸ್ಪೆಕ್ಟ್ರ್ ಎಲ್ಲ ವಿಡಿಯೋಗಳ್ನು ಕಳಿಸ್ಯಾರ ನನ್ನ ಫೋನಿಗೆ. ಒಂದೊಂದು ವಿಡಿಯೋ ತೆಗದೆ ಅಂದ್ರೆ ಮಕ್ಕಕ್ಕೆ ಕೆರ ತಗೊಂಡು ಹೊಡೆದಂಗತ್ ನಿನಗೆ. ಎಲ್ಲಿ ಹೊಕ್ಕಿಲ್ಲ ಇಟ್ಟು ಲೇಟಾಗಿ ಯಾಕೆ ಬರ್ತಿಲ್ಲ ಅಂತಂದ್ರೆ ನನಗೆ ಆ ಕೆಲಸ ಐತಿ ಈ ಕೆಲಸ ಐತಿ ಓದ್ಕೊಳಕ್ಕೆ ಹೊಕ್ಕನಿ ದೋಸ್ತರ ಜೋಡಿ ಅಂತ ಎಂಥದ್ದು ಸ್ಟಡಿ ಅಂತಾನಲ್ಲಿ ಇವ. ಏ ಸೀತಾ, ಎಂಥದ್ದು ಸ್ಟಡಿ ಅಂತಾನಲ್ಲಿ ಇವ? ಕಮೆಂಡ್ ಸ್ಟಡಿ ಮಾಡಕ್ಕೆ ಹೊಕ್ಕನಂತ. ನಿಂದು ಕಮೆಂಡ್ ಸ್ಟಡಿ ನನಗೆಲ್ಲ ಗೊತ್ತಾಗೈತಿ. ಮರ್ಯಾದಿಲ್ಲ, ನಾಳಿಂದ ಆಫೀಸ್ಗೆ ಹೋಗೋದು ಕಲಿ ಮುಂಜಾಲಿಂದ ಸಂಜೆ ತನಕ. ಏನೇ ಇಲ್ಲ ಅಂದ್ರೆ ಎಗರ್ಸಿ ಜಾಡ್ ಸೇದಿಗೆ ಒದ್ದು ಬಿಡ್ತಾನೆ ಮಗನ. ಯಾರ
ಆ ಪೊಲೀಸ್ ಇನ್ಸ್ಪೆಕ್ಟ್ರ್ ಮೊನ್ನೆ ಬಂದಿದ್ಲಲ್ಲ ಆಕಿ ಹೇಳಿದ್ಲ ನಿಮಗೆ? ಏನು ನನಗೆ ಯಾರು ಹೇಳಿ ನೀನು ಹಳ್ಳಿ ಒಳಗೆ ಆಕೆ ಯಾವಾಗ ನೋಡಿದ್ಲಂತ? ನಾನು ಅಲ್ಲಿದ್ದಿದ್ದು ಸುಳ್ಳು ಹೇಳಾಕಿ ನಿಮ್ಮ ಇದ್ರಿಗೆ. ಈಗ ವಿಡಿಯೋ ತೆಗೆದು ಮಕ್ಕಕ್ಕೆ ಹಿಡಿದ್ನಿ ಅಂದ್ರೆ ಮಗನ ಮತ್ತು ಕ್ಯಾರಲ್ಲಿ ಹೊಡಿಲಾರ್ದೆ ಬಿಡೋಂಗಲ್ಲ ನೀನು. ಮರ್ಯಾದಿಲ್ಲ ಮ್ಯಾಲೆ ಹೊಕ್ಕಿಯೋ ಬೇಕಾ ನಿನಗೆ? ಹೋಗಲ್ಲ, ಯಾವಾಗಿಂದ ಹೇಳಾಕ್ತಾನೆ ಹೋಗ್ ಹೋಗ್ ಅಂತಂದು ಅವ್ರು ಇದ್ರೆ ನಿಂತ್ಕೊಂಡು ಎದಕ್ಕೆ ವಾದಸಕತ್ತಿದ್ದಿ? ಹೋಗಿ ಬೇಕಾ ಇಟ್ಟ ತನಕ ನಿನ್ನ ಚಿಕ್ಕಪ್ಪಂದಾಗೈತಿ ಮಂಗಳಾರತಿ ಹೂ ಏರ್ಸೋದು ಎಲ್ಲ ಆತು. ಇನ್ನು ನೀನು ತಗೊಂತಾರ ನೋಡು. ಹೋಗಲ್ಲ ಒಳಗೆ. ಛೇ, ಇನ್ಸ್ಪೆಕ್ಟ್ರು ಇಷ್ಟೆಲ್ಲ ನನ್ನ ಬಗ್ಗೆ ನಮ್ಮ ಅಪ್ಪನ ಇದ್ರಿಗೆ ಹೇಳಾಳ. ಮಾಡ್ತೇನೆ, ಆಕಿ ಸಿಗ್ಲಿಕ್ಕಿ ಐತೆಕಿಗೆ. ಹೌದೇನ್ರಿ? ಖರೇಗುನ ನೀವು ಹೇಳಿದ್ದು? ನಮ್ಮ ಮನೆಯವ್ರದ್ದು ಎಲ್ಲರದು ಜಾತಕನ ತೆಗ್ದಾಳ. ಜಾತಕ ಇದೆಲ್ಲ ನಿನಗೂ ಗೊತ್ತಿತ್ತು ಅನಿಸ್ತತಿ. ನಾನಾ ಒಬ್ಬ ಇಲ್ಲಿ ಮೂರ್ಖಾಗಿದ್ದು ಅನ್ನಾಕತ್ತೆ ನಾನು. ಹೌದಿಲ್ಲ? ಹೌದು, ನಾನಾ ಒಬ್ಬ ಇಲ್ಲಿ ಮೂರ್ಖಾಗಿದ್ದು. ನಿಮಗೆಲ್ಲ ಒಳಗಿಂದೊಳಗೆ ಎಲ್ಲ ಸುದ್ದಿನೂ ಗೊತ್ತಾಯ್ದವು. ನಿನ್ನ ಮಗಳದೇನು ನಿನ್ನ ಮಗಂದೇನು ಅಂತಂದು ನಾನು ಇದ್ರಿಗೆ ಮುಚ್ಚಿಡ್ತಿ ಅಷ್ಟೆ. ನಾನು ಮಂದಿಯಿಂದ ತಿಳ್ಕೊಬೇಕು ಇಲ್ಲಿ ಮನೆಯನ್ ವಿಷಯ ಎಲ್ಲಾನು. ಹಂಗೇನಿಲ್ರಿ, ನನಗೂ ಏನೋ ಗೊತ್ತಿದ್ದಿದ್ದಿಲ್ಲ. ಈಗ ನೀವು ಹೇಳಿದ ನನಗೆ ಗೊತ್ತು. ಅಲ್ರಿ, ಆ ಹುಡುಗಿದ ಮದುವೆ ಆಗೈತಂತನ? ಈಗ ಆಕಿ ಮದುವೆ ತಗೊಂಡು ನೀ ಏನು ಮಾಡಿಕಿದಿ? ಆಕಿ ಮದುವೆ ಆಗಿರ್ಲಿ ಬಿಟ್ಟಿರಲಿ, ನಿನಗೆ ಎದಕ್ಕೆ ಬೇಕು? ಇಲ್ಲ, ಹಂಗೆ ಕೇಳಿದ್ರಿ. ನಾನು ಹಂಗೆ ಕೇಳಿದೆ. ಅಲ್ಲ, ಇಷ್ಟೆಲ್ಲ ಒಂದು 2-3 ದಿನದಾಗ ಗೊತ್ತು ಮಾಡ್ಕೊಂಬಿಟ್ಲ ಆಕಿ. ಆದರೂ ಭಾರಿ ಚಾಲೋದಾಳ್ ಬಿಡ್ರಿ ಹುಡುಗಿ. ಅಲ್ಲ, ಅಂತ ಒಳ್ಳೆ ಹುಡುಗಿ ನಮ್ಮ ಮನೆ ಸೊಸೆ ಆದ್ರೆ ಹೆಂಗಿರ್ತೈತಿ ಅಂತ. ಹೌದಿಲ್ರಿ? ಅಲ್ಲ ನೋಡ್ರಿ, ಈಗ ನಿಮಗೂ ಎಲ್ಲ ಗೊತ್ತಾಗಿತ್ತೆ ನಮ್ಮ ಅಪ್ಪನ ಬಗ್ಗೆ. ನಮ್ಮ ಅಪ್ಪನ ಅಂತ ಸ್ಟ್ರಿಕ್ ಹುಡುಗಿ ಬಂದ್ರನ ಸರಿ ಮಾಡಕ್ಕಾಕತ್ರಿ. ಇಲ್ಲ ಅಂದ್ರೆ ನಮ್ಮ ಅಪ್ಪ ನಮ್ಮ ಹಿಡ್ತಕ್ಕೆ ಸಿಗಂಗಿಲ್ಲ. ಈಗ ಹಿಂಗೆ ಮಾಡ್ತಾನ, ಇನ್ನು ಮುಂದೆ ಹೆಂಗೋ ಏನೋ. ಹೌದಿಲ್ರಿ? ಅಂತ ಹುಡುಗಿನ ತಂದು ಮದುವೆ ಮಾಡಿದ್ರನ ಇವನ್ನ ಬರೋಬ್ಬರಿ ಬಗ್ಗಿಸಿ ಸರಿ ಮಾಡ್ತಾಳ. ನಮ್ಮ ಕೈಲಂತೂ ಆಗೋದಲ್ ಬಿಡ್ರಿ. ಹೌದಿಲ್ರಿ? ನಾನು ಮೊನ್ನೆ ಯಾಕೆ ನೋಡಿದಾಗನ ವಿಚಾರ ಮಾಡಿದ್ದೆ. ಆದ್ರೆ ನೀವೇನಂತೀರೇನೋ ಸುಮ್ಮನಾಗಿದ್ದೆ. ಆದ್ರೆ ಈಗ ನೀವೇ ಇಷ್ಟಕ್ಕಿನ ಹೊಗಳಾಕತ್ತೀರಿ ಅಂದಾಗ ನೀವು ಹ್ಞೂ ಅಂತೀರಿ ಅಂತಂದು ನನಗೆ ಭರೋಸೆ ಆಗೈತಿ. ಹಂಗಾಗಿ ಹೇಳಾಕತ್ತೀನಿ. ಆದ್ರೆ ಏನ ಹೇಳ ಸೀತಾ, ನಿನ್ನ ದೂರದೃಷ್ಟಿ ಭಾರಿ ಬೆಸ್ಟ್ ಐತೆ. ಮತ್ತೆ ಮನ್ಯಾಗ ಇದ್ರೂ ಇಂಥವ್ರು ಹಿಂಗ ಅಂತ ಹೇಳೋ ಅಷ್ಟು ಕೆಪಾಸಿಟಿ ಇತ್ತಲ್ಲ ನಿನಗೆ. ಭಾರಿ. ಮತ್ತೆ ನಾನು ಹಿಂಗ ವಿಚಾರ ಮಾಡಾಕತ್ತಿದ್ದೆ, ನೀನು ಬಾಯಿಲಿ ಬಂದಿದ್ದು ಭಾರಿ ಚಲೋ ಆತದ. ಆಗಲಿ ತಡಿ, ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಯಾರ್ಯಾರು ಬಂದು ಯಾರ್ಯಾರನ್ನ ಬಗ್ಗಿಸ್ಬೇಕಂತೈತೆ ಅವ್ರವರ ಬಗ್ಗಿಸ್ಬೇಕು. ಆಕಿ ನನ್ನ ಸೊಸಿ ಆದ್ರೆ ನನ್ನ ರಾಜಕೀಯ ಭವಿಷ್ಯಕ್ಕೂ ಭಾಳ ಹೆಲ್ಪ್ ಆಕತಿ. ನನ್ನ ಘನತೆ ಗೌರವನೂ ಹೆಚ್ಚಾಕತಿ. ದೊಡ್ಡ ಮಂತ್ರಿ ಮಗಳನ್ನ ತೆಗೆದು ಮದುವೆ ಮಾಡ್ಬೇಕು ನನ್ನ ಮಗ ಅನ್ಕೊಂಡಿದ್ದೆ. ಆದ್ರೆ ಇವ ಇರೋ ಲೆಕ್ಕಕ್ಕೆ ಇವ ಮಂದ್ಯಾಗ ಮರ್ಯಾದೆ ತೆಗಿಯೋದಂತೂ ಗ್ಯಾರಂಟಿ ನಂದು. ಅದಕ್ಕೆ ಬೇಡ ದೊಡ್ಡ ಸೌಕಾರರ ಮಗಳನ್ನ ತರೋದಕ್ಕಿಂತ ಇಂಥಕ್ಕಿಂತಂದ ಮದುವೆ ಮಾಡ್ಬೇಕು ಇವನಿಗೆ. ಅಂದ್ರನ ಇವ ಬಗ್ಗತಾನ. ಹಂಗಾರೆ ನಾಳೆ ಹೋಗೇ ಬಿಡಂದ್ರೆ ಅವ್ರ ಮನಿ ಎಲ್ಲೈತಿ ಏನೈತಿ ಎತ್ತ ಅಂತಂದು ವಿಚಾರ ಮಾಡ್ಕೇರಿ. ನಾಳೆ ಹಣಕಾಯಿ ತಗೊಂಡು ಹೋಗೇ ಬಿಡ. ಏ ತಡಿ ಓ ಮಾರಾಯ, ತಡಿ ಒಂದಿಟ. ಭಾರಿ ಅರ್ಜೆಂಟ್ ಐತಿ ಬಿಡ ನಿನಗೆ. ಹಂಗ ತಾಟ್ನಾಗಿದ್ದು ದುಂಡಂಗ್ ಮಾಡಿ ಏನದನ್ನೇ ವಿಚಾರ ಮಾಡ್ಕೋಬೇಕು. ಎಲ್ಲ ಏನು ಎತ್ತ ಅಂತಂದು ಎಲ್ಲ ತಿಳ್ಕೊಬೇಕು. ಎಲ್ಲ ಟೈಮ್ ಹಿಡಿತಾವು. ಒಂದು ಸ್ವಲ್ಪ ಸುಮ್ಮನಿರ ಮಾರಾಗಿತ್ತಿ.